ಈಗ ನಾವು ಬನಶಂಕರಿ ಸೆಕೆಂಡ್ ಸ್ಟೇಜ್ ಕಾಂಪ್ಲೆಕ್ಸಲ್ಲಿದ್ದೀವಿ. ಇಲ್ಲಿ ಜನಗಳನ್ನೆಲ್ಲ ಮಾತಾಡ್ಸೋಣ ಬನ್ನಿ. ಏಪ್ರಿಲ್ 26 ಲೋಕಸಭಾ ಎಲೆಕ್ಷನ್ಸ್ ಇದೆ. ನಿಮ್ಮ ಓಟು ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಿದ್ದೀರಿ. ಯಾಕೋಸ್ಕರ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತದೆ. ನಮ್ಮದು ಪ್ರಾಪರ್ ಬಂದು ಕನಕಪುರ. ಪಿ ಕೆ ಸುರೇಶ್ ಅವ್ರಿಗೆ ಹಾಕೋದು. ನಂಬರ್ 1 MP ಆಗಿದ್ದಾರೆ ಕೆಲಸದಲ್ಲಿ. ಬಿ ಜೆ ಪಿಯಿಂದ ಯಾವುದೇ ಕೆಲಸಗಳು ನಮಗಾಗಿಲ್ಲ, ಬಡವ್ರಿಗೆ ಯಾವುದೂ ತಲುಪಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷದ ಕಡೆ ಇದ್ದೀವಿ. ಕಾಂಗ್ರೆಸ್ಸು ಅಭಿವೃದ್ಧಿ ಯಾವ ಥರ ಮಾಡ್ತಿದೆ ಅಂದರೆ? ಎಲ್ಲ ಥರ ಮಾಡ್ತಿದ್ದೀರ ಅದು. ಅಂದರೆ ಈಗ ಗ್ಯಾರಂಟಿ ಯೋಜನೆಗಳೆಲ್ಲ ತಲುಪಿದೆ, ಅದೆಲ್ಲ ಸಿಗ್ತಾ ಇದೆ. ಅಮ್ಮನಿಗೂ 2,000 ರೂಪಾಯಿ ಕಾಸು ಬಂದಿದೆ. ಫ್ರೀ ಧರ್ಮಸ್ಥಳ ಅಲ್ಲಿ ಇಲ್ಲಿ ಟ್ರಿಪ್ ಹೋಗಿ ಬಂದಿದ್ದಾರೆ. ಮನೇಲಿ ಇರಲ್ಲ, ಮನೇಲಿ ಇರ್ತಾರೆ, ಫ್ರೀ ಇದ್ದಾಗ ಹೋಗ್ತಾರೆ, ಕೆಲಸ ಕಾರ್ಯ ಇಲ್ಲದೆ ಹೋದಾಗ ಹೋಗಿ ಬರ್ತಾರೆ. ಫ್ರೀ ಇರುತ್ತೆ, ಎಂಜಾಯ್ ಮಾಡ್ತಿದ್ದಾರೆ ಟ್ರಿಪ್ ಎಲ್ಲ. ಫ್ರೀ ಅಂದರೆ ಇವಾಗ ಪಾಪ ಕಷ್ಟ ಬಿದ್ದಿರ್ತಾರೆ, ತಿಂಗಳೆಲ್ಲ ಒಂದು 4 ದಿನ ರಜಾ ಇರುತ್ತೆ, ಆವಾಗ ಹೋಗಿ ಬರ್ತಾರೆ. ನಿಮ್ಮ ಓಟ್ ಯಾವ ಇದಕ್ಕಿದೆ ಅಂದರೆ ತೇಜಸ್ವಿ ಸೂರ್ಯ ಅವ್ರಿಗಿದೆಯಾ ಅಥವಾ ಸೌಮ್ಯ ರೆಡ್ಡಿ ಅವ್ರಿಗಿದೆ? ಸೌಮ್ಯ ರೆಡ್ಡಿಗೆ. ತೇಜಸ್ವಿ ಸೂರ್ಯ ಒಳ್ಳೆ ಕ್ಯಾಂಡಿಡೇಟ್ ಅಲ್ಲ ಅನ್ಸುತ್ತೆ ನಿಮಗೆ? ನಮಗೆ ಇಲ್ಲ ಸರ್, ಬಿ ಜೆ ಪಿನೇ ಒಳ್ಳೆ ಪಕ್ಷ ಅಲ್ಲ. ಇನ್ನು ಕ್ಯಾಂಡಿಡೇಟ್ ಬಗ್ಗೆ ಯಾಕೆ ಸರ್? ಅಂದರೆ ಬಿ ಜೆ ಪಿ ಸರಿ ಇಲ್ಲ ಸರ್. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ, ಸೌಮ್ಯ ರೆಡ್ಡಿ, ತೇಜಸ್ವಿ ಸೂರ್ಯ ನಿಂತಿದ್ದಾರೆ. ಕರೆಕ್ಟ್. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ? ನಾನು ಆ್ಯಕ್ಚುಲಿ BJPಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತೇಜಸ್ವಿ ಸೂರ್ಯ ವೆಲ್ ಎಜುಕೇಟೆಡ್, ಮತ್ತು ನಾನು ಗ್ಲೋಬಲ್ ಪಾಲಿಟಿಕ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಸೊ ಮೋದಿನೂ ಅಷ್ಟೇ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ BJPಗೆ ಹಾಕೋಣ ಅಂತ. ಬಟ್ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ, ಇಲ್ಲಿ ಲೋಕಲ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. BJP ಅಂತೀರಿ ನೀವು, ಬಟ್ ಇಲ್ಲಿ ಕಾಂಗ್ರೆಸ್ ಬಂದಿದೆ, ಏನಂತೀರಿ? ಕಾಂಗ್ರೆಸ್ ಬಂದಿದೆ, ಕಾಂಗ್ರೆಸ್ ಮಾಡಿದ್ದಾರೆ. ಸೊ BJP, ನನ್ನ ಒಲವು BJPಗೆ, ಮೋದಿಗೆ. ಅಲ್ಲ, ಕಾಂಗ್ರೆಸ್ ಪಕ್ಷ ಸಾಕಷ್ಟು ಫ್ರೀ ಯೋಜನೆಗಳೆಲ್ಲ ಮಾಡಿದ್ದಾರೆ ಸರ್, ಫ್ರೀ ಎಲ್ಲ ಮಾಡಿದ್ದಾರೆ. ಬಟ್ ಇವಾಗ ಮಾಡ್ತಾರೆ ನೆಕ್ಸ್ಟ್ ಫ್ರೀ ಸಿಗ್ತಾ 2,000 ರೂಪಾಯಿ? ಇಲ್ಲ ಸರ್, ನಂಗೇನು ಸಿಗ್ಲಿಲ್ಲ. ಬಸ್ ಫ್ರೀ ಇದೆ ಅಲ್ವಾ? ಸೊ ಫ್ರೀಗಾಗಲ್ಲ ನಾವು ಓಟ್ ಹಾಕ್ಬಾರ್ದು ಯಾವತ್ತು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಲೀಡರ್ ಯಾರಿದ್ದಾರೆ ಅವ್ರಿಗೆ ಓಟ್ ಹಾಕ್ಬೇಕು. ಅಲ್ಲ, ಅವರ ಒಕ್ಕೂಟ ಇದೆಯಲ್ಲ, ಇಂಡಿಯಾ ಒಕ್ಕೂಟ ಅಂತ, ಆ ಇದರಿಂದ ಅವ್ರನ್ನ ಒಪ್ಕೊಂಡಿದ್ದಾರೆ, ಮುಂದಿನ ಪ್ರಧಾನಿ ಅವರೇ ಅಂತ ಹೇಳ್ತಿದ್ದಾರೆ. ಇಂಡಿಯಾ ಒಕ್ಕೂಟ ಇವಾಗ ಅವರು ಒಪ್ಕೋಬೇಕಲ್ವ ಸರ್? ಇವಾಗ ಮಮತಾ ಬ್ಯಾನರ್ಜಿ ಇದ್ದಾರೆ, DMK ಸ್ಟಾಲಿನ್ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಸೊ ಅವರೆಲ್ಲ ಒಪ್ಕೊಂಡು, ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಶಿ ಇಸ್ ಮೋರ್ ಬೆಟರ್ ದನ್ ಇಂಡಿಯಾ. ಬಂದರೆ ಪ್ರಿಯಾಂಕಾ ಗಾಂಧಿ, ತುಂಬ ಜನ ಕಾಂಪಿಟೇಷನ್ ಇದೆ ಸರ್. ಇಂಡಿಯಾ ಅವರು ಬಂದರೆ, INDIA ಕೂಟ ಬಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ, ಯಾರು PM ಆಗಬೇಕು ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು, ಧನ್ಯವಾದ. ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಓಟು ಯಾರಿಗೆ? ಮೊದಲಿಂದ BJPನೇ ಸರ್, ಇವಾಗ BJP ಹಾಕೋಣ. BJP ಯಾಕೆ? ಇವಾಗ ನಮ್ಮ ದೇಶ ರಕ್ಷಣೆ ಆಗಿದೆ, ಆಮೇಲೆ ಮುಸ್ಲಿಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಆಮೇಲೆ ಈ ಎಲ್ಲ ಕಾರ್ಯಗಳ ಕೆಲಸ ಆಗ್ತಾಯಿದೆ, ರೋಡ್ಗಳಾಗಿದೆ, ಬಾರ್ಡ್ರದ್ದಾಗಿದೆ, GST ಮಾಡಿದ್ದಾರೆ, ಒಳ್ಳೆಯದು. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಸಿಗುವಂತಹ ಟ್ಯಾಕ್ಸ್ ಅಮೌಂಟ್ನ ಕೇಂದ್ರದವ್ರು ಇಟ್ಕೊಂಡಿದ್ದಾರೆ, ನಮ್ಗೆ ಅದ್ರ ಪಾಲ್ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅದೇ ದೇಶ ರಕ್ಷಣೆಗೆ ಇಟ್ಕೊಳ್ತಾರೆ ಸರ್, ದೇಶದ ರಕ್ಷಣೆಗೋಸ್ಕರ ಟ್ಯಾಕ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ಇಂಡಿಯಾ ದೇಶ ಕರ್ನಾಟಕ ಕೊಡ್ತಾ ಇದ್ದಾರೆ, ಅವರು ಅಷ್ಟೊಂದು ಇಟ್ಕೊಂಡಿದ್ದಾರೆ. ಲೋಕಲ್ ಕ್ಯಾಂಡಿಡೇಟು ತೇಜಸ್ವಿ ಸೂರ್ಯ ಇದ್ದಾರೆ, ಲೋಕಸಭೆ ದಕ್ಷಿಣ. ಹಾಗೇನೆ ಸೌಮ್ಯ ರೆಡ್ಡಿ ಅವರಿದ್ದಾರೆ ಕಾಂಗ್ರೆಸ್ಸಿಂದ. ಯಾರು ಒಳ್ಳೆ ಪ್ರಬಲರು ಅಂತೀರಿ? ತೇಜಸ್ವಿ ಸೂರ್ಯ ಅವ್ರು ಮೊದಲಿಂದ ಮಾಡ್ತಾ ಇದ್ದಾರಲ್ಲ ಸರ್, ಅವರೇ ಒಳ್ಳೆಯದು ಅನಿಸ್ತದೆ. ಸೌಮ್ಯ ರೆಡ್ಡಿ ಅವರು MLA ಆಗಿ ಇವಾಗ MP ಆಗ್ತಾ ಇದ್ದಾರೆ. ಅಲ್ಲ, ಅನಂತ್ ಕುಮಾರ್ ಕಾಲದಿಂದನೂ BJP ಪಕ್ಷನೇ ಗೆಲ್ಲಿಸ್ತಾ ಇದ್ದೀರಿ. ಇಲ್ಲಿ ಹೌದು, ಒಂದು ಚೇಂಜ್ ಕೊಡಿ, ಬದಲಾವಣೆ ಕೊಡಿ, ನೋಡಿ, ಅವಕಾಶ ಕೊಡಿ ಸೌಮ್ಯ ರೆಡ್ಡಿ ಅವರಿಗೆ. ಮಾಡೋಣ ಸರ್, ಖಂಡಿತ. ಕಳೆದ ಎಲೆಕ್ಷನ್ ಮಾಡ್ತೀವಿ, ಇವ್ರಿಗೆ ಅವ್ರಿಗೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ, ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನಲ್ಲಿ ಸೌಮ್ಯ ರೆಡ್ಡಿ ಅವರು 1 ಮತದ ಅಂತರದಿಂದ ಸೋತಿದ್ದಾರೆ. ಅಂದರೆ ಆ ಪೈಪೋಟಿ ಕೊಟ್ಟರು, ಫೈಟ್ ಕೊಟ್ಟಿದ್ರು BJPಗೆ. ಹಾಗಾದರೆ ಈ ಸಲ ಕೂಡ ಜಯನಗರದಲ್ಲಿ ಈಗ ಅವರೇ MP ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಈ ಸಲ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಅದೇ ಪೈಪೋಟಿ ಸಿಗುತ್ತಾ, ಫೈಟ್ ಸಿಗುತ್ತಾ ಅಂತ ನನಗನ್ಸುತ್ತೆ. ಸಿಗ್ಬೋದು ಸರ್, ಅದೇ ಥರ ಫೈಟ್ ಇರ್ಬೋದು, ಇಬ್ಬರಿಗೂ ಫೈಟ್ ಇರ್ಬೋದು. ಅಲ್ಲ, ಸೌಮ್ಯ ರೆಡ್ಡಿ ಅವರು ರಾಮಲಿಂಗ ರೆಡ್ಡಿ ಅವರ ಮಗಳು, ಅಂದರೆ ಈಗಿನ ಸಚಿವರು ರಾಮಲಿಂಗ ರೆಡ್ಡಿ ಅವರು. ಹಾಗಾಗಿ ಆ ಒಂದು ಪ್ರಭಾವಕ್ಕೆ ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ ಸೌಮ್ಯ ರೆಡ್ಡಿ ತುಂಬ ಫೈಟ್ ಇದೆ ಈ ಸತಿ ಅಂತ. ಫೈಟ್ ಆಗ್ಬೋದು, ಬಟ್ ಇವರು ಒಳ್ಳೆ ಹೆಸರಿದೆಯಲ್ಲ ಸರ್, ಹೆಸರಿರೋದ್ರಿಂದ ಸೂರ್ಯ ಅವ್ರ ಹೆಸರಿದೆ. ಹಳೆಯವರು ಸ್ವಲ್ಪ ವಾಯ್ಸು ಜೋರಾಗಿದೆ, ಹೆಂಗು
ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇದೆ. ನೀವೆಲ್ಲ ಇಯರಲ್ಲಿ ಜಾಸ್ತಿ ಇದೆ ಸರ್ ಇವರಿಗೆ ತೇಜಸ್ವಿ ಸೂರ್ಯ ಅವ್ರಿಗೆ. ಅಂದ್ರೆ ವ್ಯಕ್ತಿನ ನೋಡಿ ಓಟ್ ಹಾಕ್ತಿದ್ದೀರಾ ಅಥವಾ ಪಕ್ಷ ನೋಡಿ ಓಟ್ ಈ ಹಾಕ್ತೀರಾ? ಎಂ ಪಿಗೆ ವ್ಯಕ್ತಿ ನೋಡಬೇಕು, ಪಕ್ಷ ನೋಡಬೇಕು, ಎರಡು ಸೆಂಟ್ರಲ್ ಯಾರಿದ್ದಾರೆ ಅಂತ ನೋಡ್ಬಿಟ್ಟು ಹಾಕ್ಬೇಕು ಓಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.